ನಿಮ್ಮ ದುಡ್ಡಿನ ದುರಾಸೆಯಿಂದ ದೇವಸಾಗರದ ಎಲ್ಲ ರೈತರ ಜಮೀನನ್ನ ವಶಪಡಿಸ್ಕೊಂಡು ಅವ್ರ ಬದುಕನ್ನೇ ನಾಶ ಮಾಡಿದ್ರಲ್ಲ, ಅದು ಇನ್ನೂ ದೊಡ್ಡ ಪಾಪ. ಇಬ್ರು ಮಹಾತ್ಮರ ತರ ಮಾತಾಡ್ತೀರಿ. ನೀವಿಬ್ರು ಆತ್ಮಸಾಕ್ಷಿಯಾಗಿ ಸತ್ಯ ಹೇಳಿ. ರಾಜಾನಂದ ಸ್ವಾಮಿ ಅವ್ರನ್ನ ನೀವು ದ್ವೇಷಿಸ್ತಿರ್ಲಿಲ್ಲ. ಶಿವಕೃಷ್ಣ ದೇಸಾಯಿ ಅವರೇ, ನೀವು ರಾಜಾನಂದ ಸ್ವಾಮಿ ಅವ್ರನ್ನ ದ್ವೇಷ ಮಾಡ್ತಿದ್ರಿ. ಯಾಕೆಂತ ನಿಮಗೆ ಗೊತ್ತು, ನನಗೂ ಗೊತ್ತು. ರಾಜಾನಂದ ಸ್ವಾಮಿ ಅವ್ರನ್ನ ಮನಸ್ಸಿನಲ್ಲಿ ಸಾವಿರ ಸಾವಿರ ಸಾರಿ ದುಷ್ಟ ಮನುಷ್ಯ ಅಂತ ಅಂದ್ಕೊಳ್ತಿದ್ರಿ. ನಿಮ್ಮ ವಿರುದ್ಧವಾಗಿ ಅವರು ಬಂಡಾಯ ಎದ್ದು ನಿಮ್ಮನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದಾಗ ಅತ್ಯಂತ ನೀಚ ಮನುಷ್ಯ ಇವ ಅಂತ ಅನ್ಕೊಳ್ಳಿವ ಮನಸ್ಸಿನಲ್ಲಿ. ಸತ್ಯ ಹೇಳಿ ಸರ್, ನಿಮ್ಮ ಆದರ್ಶ ಮಹಿಳೆ, ನಿಮ್ಮ ಪಕ್ಷದ ಅಧ್ಯಕ್ಷೆ ನಿವೇದಿತ ಅವ್ರನ್ನ ಕತ್ತಿಡಿದು ಆಚೆ ದಬ್ಬಿದಾಗ ಮನೆಯಿಂದ ಆ ರಾಜಾನಂದ ಸ್ವಾಮಿ ನೀಚ ಮನುಷ್ಯ ಅಂತ ಅನಿಸ್ಲಿಲ್ವ ನಿಮಗೆ? ಅಥವಾ ರಾಜಾನಂದ ಸ್ವಾಮಿ ಮಹಾನ್ ಸಂತ ಅನ್ನೋ ಅಭಿಪ್ರಾಯ ಯಾರ್ದಾದ್ರು ಮನಸ್ಸಲ್ಲಿತ್ತ? ಹೇಳಿ. ಸತ್ತಿದ್ದರಂದಾಗಿ ಹುತಾತ್ಮರಾದ್ರು, ಬದುಕಿದ್ದಾಗ ನೀಚಾನೆ. ರಾಜಾನಂದ ಸ್ವಾಮಿಯವ್ರ ಬಗ್ಗೆ ನೀಚ ಅಂತ ಜಡ್ಜ್ಮೆಂಟ್ ಕೊಡೋದಕ್ಕೆ ನೀವೇನು ದೊಡ್ಡ ಸಂತ ಅಲ್ಲ ಬಿಂಗವ್ರೆ. ಸಂತನಲ್ಲದ ದುಷ್ಟ ಸತ್ಯ ಹೇಳಬಾರ್ದು ಅಂತ ಕಾನೂನು ಏನಾದರೂ ಇದೆಯಾ ಮೇಡಮ್? ಸತ್ಯ ಏನು ಅಂದ್ರೆ, ರಾಜಾನಂದ ಸ್ವಾಮಿ ಎನ್ನುವ ಒಬ್ಬ ನೀಚ ಮನುಷ್ಯನ್ ನಾನು ಕೊಂದೆ ಅಷ್ಟೇ. ಆದರೆ ಅದು ಕಾನೂನಿಗೆ ವಿರುದ್ಧ ಮತ್ತು ಪಾಪ ಆಗುತ್ತೆ ಭಿಂಗಾವ್ರೆ. ರಾಜಾನಂದ ಸ್ವಾಮಿ ಅಂತ ನೀಚ ಮನುಷ್ಯನ ಕೊಂದಿದ್ದು ಪಾಪದ ಕೆಲಸ ಅಲ್ಲ, ನನ್ನ ಪ್ರಕಾರ ಪುಣ್ಯದ ಕೆಲಸ. ಶಿವಕೃಷ್ಣ ದೇಸಾಯಿ ಅವರೇ, ಕಾನೂನಿನ ಪ್ರಶ್ನೆ ಗೆದ್ರೆ ಆ ಕಾನೂನನ್ನ ಪೊಲೀಸ್ನವ್ರು ನೋಡ್ಕೊಳ್ತಾರೆ. ನೀವ್ಯಾಕೆ ನನ್ನ ತುಚ್ಛವಾಗಿ ಮಾತನಾಡ್ತೀರಿ? ದೇವಸಾಗರದ ರೈತರ ಜಮೀನನ್ನು ವಶಪಡಿಸಿಕೊಂಡು ರೈತರ ಬದುಕನ್ನು ನಾಶ ಮಾಡಿದ್ರಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ನಾನೊಬ್ಬನೇ ಮಾಡಿದ್ದು. ನಿಮಗೆ ಅಂಕಿಅಂಶಗಳು ಚೆನ್ನಾಗಿ ಗೊತ್ತಿರುತ್ತೆ ಶಿವಕೃಷ್ಣ ದೇಸಾಯಿ ಸಾಹೇಬ್ರೆ. ಇಡೀ ಪ್ರಪಂಚದಲ್ಲಿ ನನ್ನ ತರ 57 ಲಕ್ಷ ಕಂಪನಿಗಳಿವೆ. ರೈತರ ಜಮೀನನ್ನು ವಶಪಡಿಸಿಕೊಂಡು ಕಂಪನಿಗಳನ್ನು ನಡೆಸ್ತಾ ಇರೋರು. 19 ಕೋಟಿ ಜನ ರೈತರ ಬದುಕು ನಾಶ ಆಗ್ತಾ ಇದೆ. ದೇವಸಾಗರದ 100 ಜನ ರೈತರ ಬಗ್ಗೆ ಮಾತನಾಡ್ತೀರಿ. ದುಡ್ಡಿಗೆ ಆಸೆ ಪಡೋದು ಪಾಪನ ಬೇಡ? ದುಡ್ಡಿನ ಆಸೆ ಎನ್ನುವುದು ಇಂದಿನ ಯುಗ ಧರ್ಮ. ಮನುಷ್ಯ ಸಂಬಂಧಗಳು ನಾಶ ಆದರೂ ಪರವಾಗಿಲ್ಲ, ಲಕ್ಷಗಳು ಕೋಟಿಗಳು ತಮ್ಮ ಜೇಬಿಗೆ ಸೇರಿದ್ರೆ ಸಾಕು ಅನ್ನುವ ಲಕ್ಷ ಲಕ್ಷ ಜನರಿದ್ದಾರೆ. ಪಾಪ ಪುಣ್ಯದ ಪ್ರಶ್ನೆನೇ ಇಲ್ಲ. ನಾನು ಮಾತ್ರ ಪಾಪಿನ? ಹೆತ್ತ ತಂದೆ ತಾಯಿಗಳು ಅನಾಥರಾಗಿ ಸತ್ರು ಪರವಾಗಿಲ್ಲ, ತಿಂಗಳಿಗೆ 20 ಲಕ್ಷ 30 ಲಕ್ಷ ಸಂಪಾದನೆ ಮಾಡಿ ಹೆಂಡತಿಯನ್ನು ಮಾತ್ರ ಸುಖವಾಗಿಡುವ ಮಕ್ಕಳನ್ನ ಊರು ತುಂಬ ತೋರಿಸ್ಲಾ? ನಾನು ಮಾತ್ರ ಪಾಪಿನ? ಭಾವನೆ ಮತ್ತು ದುಡ್ಡಿಗೆ ಸಂಘರ್ಷ ಬಂದಾಗ ದುಡ್ಡು ಮುಂದ್ಗಡೆ ನಿಂತ್ಕೊಳ್ಳುತ್ತೆ, ಭಾವನೆಗಳು ಹಿಂದ್ಗಡೆ ನಿಂತ್ಕೊಳ್ಳುತ್ತೆ. ಇದು ಇಂದಿನ ಯುಗ ಧರ್ಮ. ಲೋಕವೇ ಹೀಗಿರುವಾಗ ನಂದು ಮಾತ್ರ ತಪ್ಪು ಹೇಗಾಗುತ್ತೆ ಶ್ರೀಮತಿ ಶಿವಕೃಷ್ಣ ದೇಸಾಯಿ ಅವರೇ? ದುಡ್ಡಿನ ಆಸೆ ಮನುಷ್ಯನಲ್ಲಿ ಕ್ರೌರ್ಯವನ್ನು ಹುಟ್ಟಿಸುತ್ತೆ. ಅದೇ ದುಡ್ಡಿನ ಆಸೆ ನನ್ನನ್ನು ಕ್ರೂರಿಯನ್ನಾಗಿ ಮಾಡ್ತು. ನನ್ನ ಕ್ರೌರ್ಯಕ್ಕೆ ನನ್ನ ಮಗಳು ಕೂಡ ಬಲಿಯಾದವಳೆ. ಮತ್ತೊಂದು ಸಾರಿ ಹೇಳ್ತೀನಿ ಶಿವಕೃಷ್ಣ ದೇಸಾಯಿ ಅವರೇ, ಈ ದುಡ್ಡಿನ ಆಸೆಯಿಂದ ಹುಟ್ಟುತ್ತಲ್ಲ ಕ್ರೌರ್ಯ, ಅದು ಇಂದಿನ ಯುಗ ಧರ್ಮ. ನನ್ನನ್ನು ದುಡ್ಡಿನ ಆಸೆಯವನು ಪಾಪಿ ಅಂತ ಹೇಳ್ತಿರಲ್ಲ ನೀವು? ನಿಮ್ಮಿಂದ ಗೆದ್ದಿದ್ರಲ್ಲ MLAಗಳು, ಅವರ ಮನಸ್ಸಿನಲ್ಲಿ ಹುಟ್ಟುವ ದುಡ್ಡಿನ ಆಸೆಗೆ ಕಡಿವಾಣ ಹಾಕೋದಿಕ್ಕೆ ನಿಮ್ಮಿಂದ ಸಾಧ್ಯನಾ? ನೀವು ಋಷಿ ಇರಬಹುದು, ನಿಮ್ಮ ನಿವೇದಿತ ಆದರ್ಶ ಮಹಿಳೆ ಇರಬಹುದು, ಹಾಗಂತ ಎಲ್ಲರೂ ಹಾಗಿರ್ಬೇಕು ಅಂತ ಬಯಸೋದು ಸರಿನಾ?
ನಿಮ್ಮ ಮಾತುಗಳೆಲ್ಲ ಕೇಳಿಸ್ಕೊಂಡೆ ಭಿಂಗಾವ್ರೆ. ಆದರೆ ನಿಮ್ಗೊಂದು ಪ್ರಶ್ನೆ. ಒಂದು ಸಮಾಜ ನೈತಿಕವಾಗಿ ಜಾರ್ತಾ ಇದೆ ಅಂತ ನಾವು ಸೇರ್ಕೊಂಡು ಅದನ್ನು ಪಾತಾಳಕ್ಕೆ ತಳ್ಳಿಬಿಡ್ಬೇಕಾ? ನಾಳೆಯ ಮಕ್ಕಳಿಗೆ ಮನುಷ್ಯತ್ವ ಇರೋ ಒಂದು ಪ್ರಪಂಚ ಬೇಕು ಅಲ್ವಾ? ಯುಗ ಧರ್ಮದಲ್ಲಿ ದುರಾಸೆ ಕ್ರೌರ್ಯ ಇದೆ ಅಂತ ನಾವು ಕುರುಡಾಗಿ ಅದನ್ನು ಪಾಲಿಸ್ಬೇಕಾ? ಕ್ರೌರ್ಯ ಮತ್ತು ದುರಾಸೆಗಳ ಅಸಮಾನತೆಯನ್ನು ಸೃಷ್ಟಿಸೋದಿಲ್ವಾ ಭಿಂಗಾವ್ರೆ? ನೀವೇ ಹೇಳಿದ ಹಾಗೆ ಇಡೀ ದೇಶದಲ್ಲಿ ಪಾಶ್ವಿ ಕೃತ್ಯಗಳು ಹೆಚ್ಚಾಗ್ತಿರೋದನ್ನು ನೀವು ನೋಡ್ತಾ ಇಲ್ವಾ? ಇದಕ್ಕೆಲ್ಲ ನಾವೆಲ್ಲೋ ಒಂದ್ ಕಡೆ ಕಡಿವಾಣ ಹಾಕಲೇಬೇಕು ಅಲ್ವಾ? ನಮ್ಮ MLAಗಳ ಮನಸ್ಸಿಗೆ ಕಡಿವಾಣ ಹಾಕೋಕಾಗದೇ ಇರ್ಬೋದು, ಆದರೆ ದುರಾಸೆಗೆ ಕಡಿವಾಣ ಹಾಕಬಹುದು. ಕ್ರೌರ್ಯ ದುರಾಸೆಗೆ ಜನ ಬಲಿಯಾಗೋದು ತಪ್ಪಿಸ್ಲಿ ಅಂತ ನಮ್ಮನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಅಸಮಾನತೆ ನೀಗಿಸ್ಲಿ ಅಂತ ನಮ್ಮನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಯಾವುದೋ ಒಂದು ವಿಕೃತವಾದ ಸತ್ಯ ನೀವು ಹೇಳಿದ್ದೀರಿ ಅಂತ ನಾವು ನೈತಿಕವಾಗಿ ಪಾತಾಳಕ್ಕೆ ಬಿದ್ದು ಬಿಡ್ಬೇಕಾ? ಭಿಂಗಾವ್ರೆ, ನೀವು ಹೇಳ್ತಾ ಇರೋದು ವಿಕೃತ ಸತ್ಯಗಳ ವಿಚಾರ, ನಾನು ಹೇಳ್ತಾ ಇರೋದು ನಂಬಿಕೆ ಭರವಸೆಗಳ ವಿಚಾರ. ಮನುಷ್ಯ ಒಳ್ಳೇದಕ್ಕೋಸ್ಕರ ಬದುಕಬೇಕಾಗತ್ತೆ, ಮನುಷ್ಯ ನಾಳೆಗೋಸ್ಕರ ಬದುಕಬೇಕಾಗತ್ತೆ. ನೀವು ಇದನ್ನು ಒಪ್ತೀರಿ ಅಂತ ನಾನು ಭಾವಿಸ್ತೀನಿ. ಹೌದು, ಒಪ್ಪ ಮಾತೆ. ನಾನು ಮಾಡಿದ್ದು ಅಪರಾಧ ಪಾಪ ಅನ್ನೋ ಹಾಕಿದ್ರೆ ನಾನು ಶಿಕ್ಷೆ ಅನುಭವಿಸಕ್ಕೆ ಸಿಗ್ತಾ ಇದ್ದೇನೆ. ನಾನು ನಿನ್ನ ಬಗ್ಗೆ ಮಾಡಿದ ಪಾಪ ಎಲ್ಲದಕ್ಕಿಂತ ದೊಡ್ಡ ಪಾಪ. ನೀನು ಸಿದ್ಧಾಂತನ ಮದುವೆ ಆಗ್ಲಿಕ್ಕೆ ಹೊರಟಿದ್ದಾಗ ಆ ಸಿದ್ಧಾಂತನ ಕೊಲ್ಸೋ ಮಟ್ಟಕ್ಕೆ ಹೋಗಿದ್ದೆ ನಾನು. ಆದ್ರೆ ನೀನು ನಾನು ಕಣ್ಣೀರಾಗ್ದಾಗ ನನ್ನನ್ನು ಸಾಂತ್ವನ ಮಾಡಿದೆ. ಬೇರೆ ವಿಷಯ ಗೊತ್ತಿಲ್ಲ ನನಗೆ, ಆದ್ರೆ ಈ ವಿಷಯದಲ್ಲಿ ದೇವರು ನನ್ನ ಕ್ಷಮಿಸೋದಿಲ್ಲ. ಪುಟಿ, ಅಧಿಕಾರಕ್ಕೋಸ್ಕರ ಚುನಾವಣೆಗೋಸ್ಕರ 1,000 ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿದೆ ಚಾಪರಿ ಅವರ ಹತ್ರ. ಚಾಪರಿ ಅವರು ಅದಕ್ಕೆ ಪರ್ಯಾಯವಾಗಿ ನನ್ನ ಇಡೀ ಆಸ್ತಿಯನ್ನು ಬರೆಸ್ಕೊಂಡ್ಬಿಟ್ರು. ಅಕ್ಷರಶಃ ನಾನು ನಿರ್ಗತಿಕನಾಗ್ಬಿಟ್ಟಿದ್ದೀನಿ. ಆದ್ರೆ ನನಗೇನು ದುಃಖ ಇಲ್ಲ. ಜೈಲಲ್ಲಿ ಬದುಕೋದಕ್ಕೆ ದುಡ್ಡು ಬೇಕಾಗಿಲ್ಲ ಅಲ್ವಾ ಪುಟ್ಟಿ? ನೋಡು, ಚಾಪರಿಯಾಗಿ ಎಲ್ಲ ಕೊಟ್ಟರು ಕೂಡ ಕಷ್ಟ ಕಾಲದಲ್ಲಿ ಆಗ್ಲಿ ಅಂತ ಒಂದಷ್ಟು ವಜ್ರಗಳನ್ನು ಬಚ್ಚಿಟ್ಟಿದ್ದೆ. ಎಲ್ಲ ರಾಜಕಾರಣಿಗಳು ಮಾಡೋ ಹಾಗೇನೆ. ಇದೆಷ್ಟು ಬೆಲೆ ಬಾಳುತ್ತೋ ನನಗೆ ಗೊತ್ತಿಲ್ಲ. 50 ಕೋಟಿ ಬೆಲೆ ಬಾಳಬಹುದು, 100 ಕೋಟಿ ಬೆಲೆ ಬಾಳಬಹುದು, ಗೊತ್ತಿಲ್ಲ. ಇದನ್ನು ನಿನಗೆ ಕೊಡ್ತಾ ಇದ್ದೀನಿ. ಪ್ಲೀಸ್, ಬೇಡ ಅನ್ಬೇಡ. ಒಬ್ಬ ಪಾಪಿ ತಂದೆ ತನ್ನ ಒಳ್ಳೆಯ ಮಗಳಿಗೋಸ್ಕರ ಕೊಡ್ತಾ ಇರೋ ಕಟ್ಟಕಡೆಯ ಪ್ರೀತಿಯ ಕಾಣಿಕೆ. ಬೇಡ ಅನ್ಬೇಡ. ಜೈಲಲ್ಲಿ ಸಂಕಟ ಪಡಬೇಕಾಗುತ್ತೆ. ದಯವಿಟ್ಟು ತಗೋ, ಪ್ಲೀಸ್. ಈಗ ನನ್ನ ಹೃದಯ ನಿರಾಳ ಆಯ್ತು. ತಂತ್ರ ಕುತಂತ್ರಗಳಿಲ್ಲದೆ